ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರವಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆನೇ ಬೇಗನೆ ಎದ್ದಿದ್ದೆ, ಆದರೆ ನನಗೆ ಲಾಗ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇರಲಿಲ್ಲ ಇವತ್ತು. ಯಾಕಪ್ಪ ಅಂತಂದರೆ ಬಿಡು ನಾಳೆ ಮಾಡಿದ್ರಾಯ್ತು, ಇವತ್ತು ಕೆಲಸ ಇತ್ತಲ್ಲ. ಮತ್ತು ನಾನು ಏನೋ ಒಂದು ನಿಮಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು, ಏನೋ ಒಂದು ಶೇರ್ ಮಾಡ್ಕೋಬೇಕಿತ್ತು. ಅದಕ್ಕೆ ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನಪ್ಪ ಅಂತಂದರೆ ಇವಾಗಿನ ಜನ ನಾವು ಏನಾದರೂ ಒಂದು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಯಾರು ಪ್ರೋತ್ಸಾಹನೇ ಮಾಡೋದಿಲ್ಲ, ಯಾರು ಸಪೋರ್ಟೇ ಮಾಡೋದಿಲ್ಲ. ಬರ್ರಿ ನಮಗೆ ಬೇರೆ ಬೇರೆ ಥರ ನೆಗೆಟಿವ್ ಆಗಿ ಮಾತಾಡೋದು, ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡೋದು, ರಿವ್ಯೂ ಕೊಡೋದು, ಈ ಥರ ಮಾಡಿಬಿಟ್ಟು ನಮ್ಮನ್ನು ಸ್ಟಾರ್ಟ್ ಮಾಡೋಕ್ಕೂ ಒಂಥರ ನಮಗೆ ಇದು ಆಗಬೇಕು. ಏನೋ ಒಂದು ನಾವು ಮಾಡ್ತೀವಿ ಅಂತ ಹೇಳಿದ್ರು ಮಾಡೋದಕ್ಕೆ ಬಿಡೋದಿಲ್ಲ. ರಿಲೇಷನ್ ಆಗಿರ್ಬೋದು, ಈಗ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಯಾರೇ ಆಗಲಿ, ನಾವು ಏನಾದರೂ ಒಂದು ಮಾಡ್ತೀವಪ್ಪ ಅಂತ ಹೇಳಿದರೆ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ. ನಮಗೆ ಮನೆಯವ್ರ ಸಪೋರ್ಟ್ ಇರುತ್ತೆ, ಬಟ್ ಹೊರಗಡೆ ಜನ ನೋಡೋರಿಗೆ ಇವಳೇನೋ ಹಂಗೆ ಮಾಡ್ತಾಳ, ಈ ಥರ ಮಾಡ್ತಾಳ ಅಂತಲೇ ಹೇಳ್ತಾರೆ ಹೊರತು ಯಾರು ಸಪೋರ್ಟ್ ಮಾಡೋಕ್ಕೆ ಮುಂದೆ ಬರೋದಿಲ್ಲ. ಅವ್ರಿಗೆ ಇಷ್ಟ ಆಗ್ತಿರ್ತೈತಿ, ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ, ಬಟ್ ಅವರಿಗೆ ನಮ್ಮ ಎದುರುಗಡೆ ನಮಗೆ ಸಿಕ್ಕಾಗ ನಮ್ಗೆ ಕಮೆಂಟ್ ಮಾಡೋದು ಆ ಥರನೇ. ಬಟ್ ಅವ್ರು ನಮ್ಮನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ, ನಮ್ಮೆಲ್ಲ ವೀಡಿಯೋಸ್ ನೋಡ್ತಿರ್ತಾರೆ, ಆದರೆ ಒಂದು ಲೈಕು ಮಾಡೋದಿಲ್ಲ, ಸಬ್ಸ್ಕ್ರೈಬು ಮಾಡೋದಿಲ್ಲ, ಫಾಲೋನು ಮಾಡೋದಿಲ್ಲ. ಯಾಕೆ ಈ ಥರ ಅದಾರಪ್ಪ ಅಂತ ಇಲ್ಲ, ಅವರು ಫಾಲೋ ಮಾಡೋದು ಬೇಡ, ಲೈಕ್ ಮಾಡೋದು ಬೇಡ, ನಮಗೆ ಯಾಕೆ ನೆಗೆಟಿವ್ ಕಮೆಂಟ್ಸ್ ಮಾಡಬೇಕು ಅಂತ ಒಂದು ಅರ್ಥನೇ ಆಗೋದಿಲ್ಲಪ್ಪ. ಈಗಿನ ಜನ ಹೇಗಿದ್ದಾರೆ ಅಂತಂದರೆ ರಿಲೇಷನ್ಸಲ್ಲಿ ಹಾಗೆ ಇದ್ದಾರೆ, ಫ್ರೆಂಡ್ ಸರ್ಕಲ್ನಲ್ಲೂ ಹಾಗೆ ಇದ್ದಾರೆ. ಸಪೋರ್ಟ್ ಮಾಡೋರು ಬೆರಳೆಣಿಕೆ ಎಷ್ಟು, 1-2 ಜನ ಅಷ್ಟೇ ಸಿಗ್ತಾರೆ ಹೊರತು ಬರೀ ನೆಗೆಟಿವ್ ಮಾತಾಡೋರೆ ಭಾಳ ಜನ ಆಗಿಬಿಡ್ತಾರೆ. ಏನು ನಾವು ಮನೆಯಲ್ಲಿ ಕೂತ್ಕೊಂಡು ಏನು ಟೈಮ್ ಪಾಸ್ ಮಾಡಬಾರ್ದಲ್ಲಪ್ಪ ಅಂತ ಹೇಳಿಬಿಟ್ಟು ಏನಾರ ಒಂದು ಮಾಡೋಣ. ನಮಗೆ ಟೈಮ್ನ ನಮಗೀಗ ನಾವು ಟೈಮ್ಗೆ ಬೆಲೆ ಕೊಡಬೇಕು ಹೊರತು ಟೈಮ್ ನಮಗೆ ಬೆಲೆ ಕೊಡೋದಿಲ್ಲ. ನಾವು ಟೈಮ್ ತಕ್ಕಂಗೆ ನಾವು ಹೋಗಬೇಕು. ಆ ಥರ ನಾನು ಏನೋ ಒಂದು ಮನೆಯಲ್ಲಿ ಖಾಲಿ ಕೂತ್ಕೊಂಡು ಏನಾರ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದರೆ ಎಲ್ಲ ನೆಗೆಟಿವ್ ಕಮೆಂಟ್ಸ್ಗಳೇ ಬರ್ತವೆ. ನೆಗೆಟಿವ್ ಇದು ಆ ಥರ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮಾಡೋರು ಮಾಡಲಿ, ಎಷ್ಟಾದರೂ ನೆಗೆಟಿವ್ ಕಮೆಂಟ್ಸ್ ಮಾಡಲಿ, ಎಷ್ಟಾದರೂ ಮಾಡಲಿ. ಹಾಗೂ ಸ್ಟಾರ್ಟ್ ಮಾಡಿದ್ದೀನಿ, ಹಿಂಗೂ ಸ್ಟಾರ್ಟ್ ಮಾಡಿದ್ದೀನಿ, ಫುಲ್ ಕಂಟಿನ್ಯೂ ಆಗಿ ಮಾಡೇ ಮಾಡ್ತೀನಿ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ. ಯಾರಾರ ಹಿಂಗಾರ ಇದನ್ನ ಮಾಡ್ಕರ್ಲಿ, ಬಟ್ ನಾನು ಹೇಳೋದು ಏನಪ್ಪ ಅಂತಂದರೆ ನೀವೇನಾದ್ರು ಸ್ಟಾರ್ಟ್ ಮಾಡಿದರೆ ನಮ್ಗೆ ಮುಂದುವರಿಯೋದಕ್ಕೆ ಯಾರೂ ಬಿಡೋದಿಲ್ಲ. ಅಲ್ಲೇ ನಮ್ಮನ್ನು ಇದನ್ನು ಮಾಡ್ತಾರೆ ಹೊರತು ಕೆಳಗಡೆ ದೂಕೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ನಮಗೆ ಯಾರು ಸಪೋರ್ಟಿವ್ ಆಗಿ ನೀವು ಮಾಡು ಅಂತ ಯಾರು ಕೂಡ ಇಲ್ಲಿ ಹೇಳೋರಿಲ್ಲ. ಹಾಗಾಗಿ ನೀವು ಮೆಂಟಲಿ ಪ್ರಿಪೇರಲ್ಲಿ ಸ್ಟ್ರಾಂಗ್ ಆಗಿರಬೇಕೋ ಹೊರತು ನೀವು ಅಂದ್ಕೊಂಡು ಬಿಡಬೇಕು, ಯಾರು ಏನಾದ್ರಪ್ಪ ಕಮೆಂಟ್ ಮಾಡಲಿ, ನನಗೆ ಯಾರಾದರೂ ಸಪೋರ್ಟಿಗೆ ಬರಲಿ, ನಮ್ಮ ಮನೆಯವ್ರು ಸಪೋರ್ಟಿಗೆ ಅದಾರಲ್ಲ ಅಷ್ಟೇ ಸಾಕು. ಅಷ್ಟೇ ನಾವು ಅಂದ್ಕೊಂಡು ನಾವು ಏನು ಅಂದ್ಕೊಂಡಿವೋ ಆ ಥರ ಮಾಡಬೇಕು. ಈಗ ಅವ್ರು ಹಂಗೆ ಅಂತಾರ ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಈಗಿನ ಟೈಮ್ ಇದ್ದಾಗ ಮಾಡಬೇಕೋ ಹೊರತು ಈಗ ನಾವು ಮುಂದೆ ಒಂದಿನ ಸಫರ್ ಪಡಬಾರ್ದಲ್ಲ. ನಮಗೆ ಅವಾಗ ಟೈಮ್ ಇತ್ತು, ನಾವು ಟೈಮ್ ವೇಸ್ಟ್ ಮಾಡಿದ್ವಿ, ಈ ಥರ ಆಗಿಬಿಡ್ತು ಅಂತ ನಾವು ಅವಾಗ ಸಫರ್ ಆಗೋ ಬದಲಿ ಈಗ ನಮ್ಗೆ ಏನು ಬೇಕೋ ಅದನ್ನು ನಾವು ಮಾಡ್ಕೊಳೋದು ಪಾಡಲ್ಲ, ನಮ್ಗೆ ಬೆಸ್ಟ್ ಅಂತ ನಮ್ಗೆ ಅನಿಸುತ್ತೆ. ಆದರೆ ಏನಪ್ಪ ಜನಗಳ ಮಾತಾಡಲಿ ಬಿಡಿ, ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ನಾನು ಹೇಳೋದು ಒಂದೇ ಇಷ್ಟೇ, ನನಗೂ ಈ ಥರನೇ ಆಗ್ತಿದೆ ಇವಾಗ. ನಾನು ಬಿಗಿನರ್ಸ್ ಅಲ್ಲ, ನನಗೂ ಇವಾಗ ಸ್ಟಾರ್ಟ್ ಮಾಡಿದ್ದೀನಲ್ಲ, ಆದರೂ ನಾನು ಈ ಥರ ಫೇಸ್ ಮಾಡಿದ್ದೀನಿ, ಈ ಥರ ಕಮೆಂಟ್ಸ್ಗಳೆಲ್ಲ ನೋಡಿದ್ದೀನಿ, ಈ ಥರ ಮಾತಾಡೋದೆಲ್ಲನೂ ನಾನು ನೋಡಿದ್ದೀನಿ. ಆದರೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲಪ್ಪ. ನಾವೇನೋ ಒಂದು ಮಾಡ್ತಿದ್ವಿ, ನಮ್ಮ ಮಕ್ಕಳು ನಮ್ಮ ಖುಷಿಗಾಗಿ, ನಮ್ಮ ಟೈಮು ಮೇಂಟೆನೆನ್ಸ್ಗಾಗಿ ನಾವೇನೋ ಒಂದು ಮಾಡ್ತಿದ್ದೀವಿ. ಮನೇಲಿ ಫ್ರೀ ಕೂರಬಾರ್ದಲ್ಲ ಅಂತ ಹೇಳಿ ನಾವು ಮಾಡ್ತಿದ್ದೀವಿ. ಬಟ್ ಇವ್ರು ಈ ಥರ ಹೇಳೋದು ನಮಗೆ ಯಾಕೋ ಸರಿ ಬರಲ್ಲ. ಆದರೂ ಏನು ಮಾಡೋದು, ಅವ್ರು ಮಾತಾಡ್ತಾರೆ. ನಮಗೇನಪ್ಪ, ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನ ಸಾಧಿಸಲೇಬೇಕು, ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಮಾಡಲೇಬೇಕಲ್ಲ. ಅವ್ರೇನು ನಮಗೆ ಇದನ್ನು ಮಾಡೋದಿಲ್ಲ. ಹೀಗಾಗಿ ಈ ಥರ ಒಂದು ಧೈರ್ಯ ತೊಗೊಂಡ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಹೀಗೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕಾಗಿದೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪ್ಲಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಡೈಲಿ ನನ್ನ ಒಂದು ಪ್ರತಿನಿತ್ಯದ ಲಾಗ್ಸ್ನ ನಾನು ಅಪ್ಡೇಟ್ ಮಾಡ್ತಾನೇ ಇರ್ತೀನಿ. ಹಾಗೆ JK ಇನ್ಫಾರ್ಮೇಷನ್ ಆಗಲಿ, ಯಾವುದರ ಇನ್ಫಾರ್ಮೇಷನ್ ಬಗ್ಗೆ ಕೊಡ್ತಾನೇ ಇರ್ತೀನಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಮಕ್ಕಳು ಕೂಡ ತುಂಬಾ ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅವರು ಕೂಡ ಚೆನ್ನಾಗಿ ಆಟ ಆಡ್ತಿದ್ರು. ಅವರಿಗೂ ನೋಡ್ತಿರ್ಬೋದು, ನನಗೆ 2 ಮಕ್ಕಳು
ಮಕ್ಕಳು ಕೂಡ, ಇಬ್ಬರು ಮಕ್ಕಳನ್ನ ಇಟ್ಕೊಂಡು ನಾನು ಈ ಥರ ವೀಡಿಯೋಸ್ ಮಾಡಿ ಅಪ್ಲೋಡು ಅಥವಾ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದರೆ ಅದ್ರ ಕಷ್ಟ ನನಗೆ ಗೊತ್ತಿರುತ್ತೆ. ನಾನು ಹೇಗೆಲ್ಲ ಮೇಂಟೈನ್ ಮಾಡ್ತೀನಿ, ಹೇಗೆ ಅವ್ರನ್ನೆಲ್ಲ ನಾನು ಸಂಭಾಳಿಸ್ಕೊಂಡು ಹೋಗ್ತೀನಿ ಅನ್ನೋದು ನನಗಷ್ಟೇ ಗೊತ್ತು. ಬೇರೆಯವ್ರು ಮಾತಾಡೋರಿಗೆ ಏನು ಗೊತ್ತು ಅಲ್ವಾ? ಅವರೇನು ಮಾತಾಡ್ತಾರೆ, ನಮ್ಮ ಕಷ್ಟ ನಮಗೆ ಗೊತ್ತು, ನಮ್ಮ ಇಷ್ಟ ನಮಗೆ ಗೊತ್ತು. ನಾವೇನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ನಾವು ಹಾಗೆ ಆ ಥರ ಆಗಬೇಕು ಈ ಥರ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ. ಅವ್ರಿಗೇನು ಗೊತ್ತು, ಅವ್ರು ಮಾತಾಡೋರು ಹಾಗೆ ಮಾತಾಡ್ತಾರೆ. ನಾವು ಏನಪ್ಪ, ನಮಗೆ ಒಂದು ಏನಾಗಬೇಕು ಅಂತ ತಲೆಯಲ್ಲಿ ಇಂಟೆನ್ಷನ್ ಇರುತ್ತೋ ಆ ಗುರಿ ಕಡೆ ಹೋಗಬೇಕೋ ಹೊರತು ನಾವು ಇವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗಬೇಡಿ. ನಾನು ಹೇಳೋದಿಷ್ಟೇ ಎಲ್ರಿಗೂ, ನಿಮ್ಮ ಆಲೋಚನೆ ಹೇಗಿದೆಯೋ ಅದೇ ಥರ ನೀವಿರಿ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಮಾಡಿ, ಬೇರೆಯವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ನನ್ನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಪ್ಲೀಸ್ ನಾನು ಹೇಳಿರೋ ಬಗ್ಗೆ ಏನಾದರೂ ತಪ್ಪಿದ್ದರೆ ನೀವೇ ಹೇಳಿ, ಕಮೆಂಟ್ಸ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗಿನ ಜನ ಯಾರು ನಾವು ಬೆಳಿತೀವಿ ಅಂತ ಹೇಳಿದರೆ ಸಪೋರ್ಟ್ ಮಾಡೋದೇ ಇಲ್ಲ ಫ್ರೆಂಡ್ಸ್. ನಿಮಗೆ ಗೊತ್ತಿರೋ ಹಾಗೆ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ. ಯೋಚನೆ ಮಾಡಿ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.